ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಳಸಿ ಕಟ್ಟಿದ್ದು ರಂಗೋಲಿ ಹಾಕ್ತಾಯಿದ್ದೀನಿ, ಬಳ್ಳಿ ರಂಗೋಲಿ. ತುಳಸಿ ಕಾರ್ತಿಕ ದಿನವೂ ಹಾಕೋಬೋದು, ಅದಲ್ಲದೆ ಏನಾದ್ರು ಮನೆಯಲ್ಲಿ ಪೂಜೆ ಇದ್ದಾಗೆಲ್ಲ ಹಾಕ್ಕೊಳ್ಳೋಕೆ ಬರುತ್ತೆ. ಸ್ಟಾರ್ಟಿಂಗು ಚುಕ್ಕಿ ಇಟ್ಕೊಳ್ಳೋಣ. 13 ಚುಕ್ಕಿ ಇಟ್ಕೊಬೇಕು 3 ಲೈನಲ್ಲಿ. ಅದಾದಮೇಲೆ ಆ ಸೈಡ್ ಈ ಸೈಡ್ ಎರಡೆರಡು ಚುಕ್ಕಿ ಬಿಟ್ಟು, ಮತ್ತು ಸೆಂಟ್ರ್ನಲ್ಲಿ 3 ಬಿಟ್ಟು 3 ಲೈನಲ್ಲಿ ನಾವು ಉದ್ದ ಅದ್ರದ್ದು ಪಿಲ್ಲರ್ ಟೈಪು 9 ಸಲ ಚುಕ್ಕಿ ಇಟ್ಕೊಬೇಕು, 3 ಆಮೇಲೆ ಬುಡನೂ ಅಷ್ಟೇ, ಬುಡಕ್ಕೆ ನಾವು 13 ಚುಕ್ಕಿನೇ 3 ಸಲ ಇಟ್ಕೊಳೋದು. ಆಮೇಲೆ ಈ ಸೈಡ್ ಅದಕ್ಕೆ ನಾವು ತುಳಸಿ ಕಟ್ಟೆ ಶೇಪ್ ಬರಬೇಕಲ್ಲ, 1 ಚುಕ್ಕಿ ಬರಲಿವರೆಗೂ ಇಡ್ತಾ ಹೋಗಬೇಕು. ಒಂದಿಷ್ಟು ಚುಕ್ಕಿ ಇಟ್ಕೊಳ್ಳೋದು. ಸ್ವಲ್ಪ ನಾವು ಯೋಚನೆ ಮಾಡಿ ಚುಕ್ಕಿ ಹಾಕ್ಕೊಬೇಕು ಕರೆಕ್ಟಾಗಿಯೇ. ಸ್ಟಾರ್ಟಿಂಗ್ ಈ ಥರ ಸ್ಕ್ವೇರಲ್ಲಿ ಬಿಡಿಸ್ತಾ ಹೋಗೋದು. ಇದಾದರೂ ಬುಡ ಭಾಗ ಫುಲ್ಲು ಅದೇ ಥರನೇ ಹಾಕ್ತಾ ಹೋಗೋದು. ಒಂದು ಚುಕ್ಕಿನ ತಗೊಂಡು ಮತ್ತು ಅದೇ ಲೇರಲ್ಲಿ ಬಂದು ಸ್ಟಾಪ್ ಮಾಡೋದು. ಆಮೇಲೆ ಈ ಪಿಲ್ಲರ್ಗಳಿಗೆ ನಾವು ಫಿಶ್ಶಿನ ಆಕೃತಿಯಲ್ಲಿ ಒಂದು ಸುತ್ತಿ ಆ್ಯಡ್ ಮಾಡಿ ಹಾಕಬೇಕು. ಅದೊಂದು ಫಿಶ್ಶಿನ ಶೇಪ್ ಬರುತ್ತೆ. ಆ ಥರ ಅದೇನೇ ತುದಿವರೆಗೂ ಹಾಕೋದು. ಆಮೇಲೆ ಪಿಲ್ಲರ್ ಮುಗಿದ್ಮೇಲೆ ಆ ಫಿಶನ್ನು ನಾವು ಉಲ್ಟಾದಲ್ಲಿ ಅದೆಷ್ಟೆಷ್ಟು ಚುಕ್ಕಿ ಮೇಲಕ್ಕಿರುತ್ತೋ ಅಷ್ಟನ್ನು ಆ ಕಡೆ ಸುತ್ತ ತುದಿವರೆಗೂ ಹಾಕ್ಕೊಳ್ಳೋದು. ಹಾಗೆ ಅದು ಮಧ್ಯದಲ್ಲಿ 2 ಹೈಟಿನ ಬರುತ್ತೆ. ಒಂದು ತುಂಬ ಹೈಟ್ ಇರುತ್ತೆ, ಹಂಗೆ ಚಿಕ್ಕಗಿರುತ್ತೆ. ಅನಂತರ ಅದಿಷ್ಟು ಫಿನಿಶ್ ಆದಮೇಲೆ ನಾವು ಇದಕ್ಕೆ ಎಡ್ಜನ್ನು ಹಾಕಬೇಕಾಗತ್ತೆ. ಎಡ್ಜ್ ಅದೇ ಥರ ಇರುತ್ತಲ್ಲ, ಚುಕ್ಕಿಗಳು ಆಲ್ರೆಡಿ ಇರುತ್ತೆ. ನಾವು ಅದಕ್ಕೆ ಮೇಲ್ಗಡೆ ಇಟ್ಟಿರುತ್ತೆ ಪ್ರತಿನಲ್ಲೂ, ಅಲ್ಲೂ ಕೊಂತ ಬಂದು ಮತ್ತೆ ಕೆಳಗೆ ತಗೊಬಂದು ಆ ಥರನೇ ಹಾವಿಂದು ಶೇಪಲ್ಲಿ ಮಾಡ್ತಾ ಬರಬೇಕು. ಅದರಿಂದ ಬೇಗನೆ ಫಿನಿಶ್ ಆಗುತ್ತೆ. ಮನೇಲಿ ಫೆಸ್ಟಿವಲ್ ಪೂಜೆ ಎಲ್ಲನೂ ಹಾಕೋ ಚೆನ್ನಾಗಿರುತ್ತೆ. ಆಮೇಲೆ ಕೆಳಗಡೆ ಫಿನಿಶ್ ಆದಮೇಲೆ ನಾವು ಮಧ್ಯದಲ್ಲಿ ಚುಕ್ಕಿ ಉಳಿದಿರುತ್ತೆ ನೋಡಿ, ಮಧ್ಯದಲ್ಲೂ ಅದೇ ಥರನೇ ನಾವು ಹೀಗೆ ಕ್ರಾಸ್ ಮಾಡ್ತಾ ಹಾಕಿಬಿಟ್ರೆ ಆಯಿತು. ಅಲ್ಲಿಗೆ ರಂಗೋಲಿ ರೆಡಿಯಾಗಿದೆ. ಇದಾಗಿತ್ತು ಇವತ್ತಿನ ನನ್ನ ರಂಗೋಲಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.